ಇವತ್ತಿನ ಪೋರ್ಕ್ ಫ್ಯಾಕ್ಟರಿಯಲ್ಲಿ ಇದ್ದಂತ ಈ ಒಂದು ಟಾಸ್ಕ್ ಅನ್ನ ಎರಡೂ ಟೀಮ್ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಇಲ್ಲಿ ಅಸೆಂಬಲ್ ಆಗಿದ್ದೀರಾ. ಒಂದು ಸಲ ನಿಮಗೆ ನೀವು ಜೋರಾಗಿ ಚಪ್ಪಾಳೆ ತಕ್ಕೊಳ್ಳಿ. ಆಹಾ ಎಷ್ಟು ಚೆನ್ನಾಗಿ ಕಿರ್ಸ್ತಾ ಇದೆ ಅಲ್ಲ ಅಂದಿ. ಇಲ್ಲಿ ಅಲ್ಲ ಕಿರ್ಚಿ ಆತರ ನೋಡೋಣ. ಓ ಏನ್ ಅಸಹ್ಯ ಕಿರ್ಸ್ತೀರಪ್ಪ. ಓಕೆ, ಈಗ ಇಲ್ಲಿ ರಾಶಿ, ನೀವು ಕೂರ್ಗಿ ಅಲ್ಲ, ನಿಮ್ಮನ್ ಬಿಟ್ಟು ಇನ್ನು ಯಾರು ಕೂರ್ಗಿ ಇದ್ದಾರೆ ಇಲ್ಲಿ? ಮನೇಲಿ ಯಾರು ಹಂದಿ ಸಾಕ್ತೀರಾ ಇಲ್ಲಿ? ಓಕೆ, ಪ್ಯೂರ್ ವೆಜಿಟೇರಿಯನ್ಸ್ ಯಾರಿದ್ದಾರೆ? ಪ್ಯೂರ್ ವೆಜಿಟೇರಿಯನ್ಸ್ ಸಾಕ? 1 2 3 4 ಪ್ಯೂರ್ ನಾನ್ ವೆಜ್ ಅಲ್ಲಿ ಇರೋರೆಲ್ಲರೂ. ಸೊ ಬೀಯಿಂಗ್ ಪ್ಯೂರ್ ವೆಜಿಟೇರಿಯನ್ಸ್ ನಿಮ್ಗೆ ಏನ್ ಅನ್ನಿಸ್ತು ಒಳಗೆ ಹೋದಾಗ? ಅಸಹ್ಯ ಆಯ್ತು. ಆಮೇಲೆ ತಲೆ ತಿರುಗಿ ಬಂತು. ತಲೆ ತಿರುಗಿ ಮೈ ಶಕ್ತಿ ಇಲ್ದಂಗ ಆಗಿತ್ತು ನನಗೆ. ಮೈಯಲ್ಲಿ ಶಕ್ತಿನೇ ಇಲ್ದಂಗಾಗಿತ್ತು. ಪರದ್ ನಿಂಗೇನ್ ಅನ್ನಿಸ್ತು? ನಮ್ ಮೋಸ್ಟ್ ವೀಕೆಸ್ಟ್ ಸೆನ್ಸ್ ಅಂದ್ರೆ ಸ್ಮೆಲ್. ಸ್ಮೆಲ್ ವಾಸನೆ ಬಂದ್ರೆ ನಮಗೆ ಚಾನ್ಸೇ ಇಲ್ಲ ಸರ್ವೈವ್ ಮಾಡಕ್ಕೆ. ಓಕೆ, ವೆಜ್ ಬಿರಿಯಾನಿ ತಿಳ್ಕೊಂಡು ಹೋಗ್ತಾ ಇದೆ. ಆಕ್ಚುಲಿ ಟು ಬಿ ಫ್ರಾಂಕ್ ತುಂಬಾ ಒಳ್ಳೆ ಸ್ಮೆಲ್ ಇದೆ ಅಲ್ವಾ? ಸಾಕಾಗಿದೆ ಸ್ಮೆಲ್ ಇಲ್ಲ, ಎಲ್ಲ ಒಳ್ಳೆ ಸುವಾಸನೆ ಇದೆ. ಓಕೆ, ಸಾರಿ. ಸೊ ರಕ್ಷಿತ್, ನಿಂಗೇನ್ ಅನ್ನಿಸ್ತು? ನನಗೆ ಸ್ಟಾರ್ಟಿಂಗ್ ನೋಡಿದ ಒಂದ್ ಸ್ವಲ್ಪ ಅಸಹ್ಯ ಆಯ್ತು. ಬಟ್ ಅಲ್ಲಿರೋದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಕ್ಲೇ ಅಲ್ಲಿ ಮಾಡೆಲ್ ಮಾಡಿದ್ದೆ ಪಾರ್ಟ್ಸ್. ಮಾಡೆಲ್. ಸೊ ಕ್ಲೇ ಅಂತ ಅನ್ಕೊಂಡು ಟಾಸ್ಕ್ ಮಾಡಿದೀನಿ. ಬಟ್ ಈಗ್ಲೂ ಹೇಳೋದೊಂದೇ, ನಾನು ಪ್ಯೂರ್ ವೆಜ್ಜೆ. ಏನ್ ಕುದುರೆಗಳಾಗ್ಲಿ ಆನೆಗಳಾಗ್ಲಿ ಹುಲ್ಲುಗಿಲ್ಲು ತಿನ್ಕೊಂಡು ಅಷ್ಟು ಗಟ್ಟಿಗಿರ್ಬೇಕಾದ್ರೆ ಇದನ್ನೆಲ್ಲ ಸಾಯಿಸ್ ತಿನ್ನೋದು ಯಾಕೆ ಅಂತ. ಓಕೆ, ಲೆಟ್ಸ್ ಫರ್ಗೆಟ್ ಅಬೌಟ್ ವೆಜ್ ನಾನ್ ವೆಜ್. ಈ ಕಡೆ ಇರೋರ್ಗೆಲ್ಲ ಏನಂದ್ರೆ ಬಾಡಿ ಬಿಲ್ಡ್ ಇದ್ರಿ, ಹಟ್ಟ ಇದ್ರಿ. ಈಗ ನಿಮ್ಗೆ ಅನಿಸ್ತಾ ಇದೆಯಾ ನೀವು ಎಲ್ಲಾನು ಕರೆಕ್ಟ್ ಆಗಿರೋನ್ನ ಪಿಕ್ ಮಾಡಿದೀರಾ ಅಂತ? ಯಾಕಂದ್ರೆ ಈ ಒಂದು ಟಾಸ್ಕ್ ಅಲ್ಲಿ ನಿಮ್ಮ ಟೀಮ್ಗೆ ತುಂಬಾನೇ ಹೆಲ್ಪ್ ಆಗಿರುತ್ತೆ. ಹೇಗೆ ಹೆಲ್ಪ್ ಆಯ್ತು? ನಮ್ಮ ಟೀಮಲ್ಲಿ ಇದ್ದಿದ್ದವರೆಲ್ಲಾನು ಅವರು ಒಬ್ಬೊಬ್ರಿಗೂ ಒಂದು ಟಾಸ್ಕ್ ಡಿವೈಡ್ ಮಾಡಿದ್ವಿ. ಹೆಣ್ಮಕ್ಳು 3 ಜನನು ಫುಡ್ ಕೀಳೋದು, ಮಾಡೋದು, ಹಾಕೋದಿತ್ತು, ನಾವು ತಗೊಂಡೋಗಿ ಬಿಸಾಕೋದಿತ್ತು. ನಮ್ಮ ಪೃಥ್ವಿಯವರಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಅವರಂತೂ ಮುಂದೆ ಎತ್ಕೊಳ್ಳೋದು ಅವ್ರು ಬಿಸಾಕೋದು. ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈ ಟೀಮಲ್ಲಿ ಎಲ್ಲರೂ ಫುಲ್ ಹಿಂಗೆಲ್ಲ ಸೌಂಡ್ ಮಾಡ್ತಾ ಇದ್ರಿ. ಬಟ್ ಡಿಡ್ ಯು ಅಬ್ಸರ್ವ್? ಪೃಥ್ವಿ ಯಾವ್ದೋ ಜಿರ್ಣೇನೋ ಅಲ್ಲಿನೋ ತಂದಂಗೆ ಸುಮ್ಮನೆ ಹಂಗೆ ಎತ್ತಾಕ್ಬಿಟ್ಟು ಅಂದ್ಬಿಟ್ಟು ಹೋಗ್ತಾ ಇದ್ರು. ಇಲ್ಲಿ ಡಿಫ್ರೆನ್ಸ್ ಇದ್ದಿದ್ದು ಅವ್ರಿಗೂ ನಮಗೂ. ಅವ್ನು ಒಬ್ಬ ಮಾಡ್ತಿರೋ ಕೆಲಸನ ನಾವು 4 ಜನ ಮಾಡ್ತಾ ಇದ್ವಿ ಒಂದೊಂದ್ಸಲ. ಇಟ್ ವಾಸ್ ರಿಯಲಿ ಫನ್. ನೋಡೋದಕ್ಕೆ ಇಟ್ ವಾಸ್ ಕ್ವೈಟ್ ಹಾರಿಬಲ್. ಬಟ್ ಐ ಥಿಂಕ್ ನೀವು ನಿಜವಾಗ್ಲೂ ನೀವು ಮಾಡಿದಂತ ಕೆಲಸನ ಎಂಜಾಯ್ ಮಾಡಿದ್ರಿ ಅಂತ. ಎಕ್ಸ್ಪೀರಿಯನ್ಸ್ ಫಾರ್ ಲೈಫ್ ಟೈಮ್. ಓಕೆ, ಈಗ ಅಸಹ್ಯ ಎಲ್ಲ ಬಿಟ್ಬಿಡೋಣ. ಫೈನಲಿ ಅಟ್ ದಿ ಎಂಡ್ ಆಫ್ ಡೇ ಇದೇನು ಟಾಸ್ಕ್, ನಿಮ್ಮಿಬ್ಬರಿಗೆ ಕೊಟ್ಟಂತ ಟಾಸ್ಕು, ದುಡ್ಡುಗೋಸ್ಕರ ಮಾಡಿದಂತ ಟಾಸ್ಕ್. ಯಾರು ಹೇಳಿದ್ದು? ಪಲ್ಲವಿ ಹೇಳಿದ್ದು. ನಿಮ್ಮ ಪ್ರಕಾರ ವಿನ್ನರ್ ಯಾರಾಗಿರ್ಬೋದು? ಓಕೆ, ಎಲ್ಲ ಸೀರಿಯಸ್ ಆಗಿ ನೋಡೋಣ. ಇವತ್ತಿನ ವಿನ್ನರ್ ಆಗಿದ್ದಾರೆ. ಹೇಳೋದಕ್ಕಿಂತ ಮುಂಚೆ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ನಾನು ಬರಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ ಮೀ ಇನ್ವೈಟ್ ಕುಂಪಾಂಗ್ ಚಾವ್. เจ้าพระยาตอบข้าสักทีอันตัวฉันต้องกลมมองมา ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಕುಂಪಾಂಗ್ ಚಾವ್ ಯಾರು ಅಂತ. ಈ ಒಂದು ಪೋರ್ಕ್ ಫ್ಯಾಕ್ಟರಿಯ ಓನರ್ ಅಷ್ಟೇ ಅಲ್ಲ, ಥೈಲ್ಯಾಂಡ್ ನ ಪೋರ್ಕ್ ಫ್ಯಾಕ್ಟರಿಯ ಪ್ರೆಸಿಡೆಂಟ್ ಕೂಡ ಇವರು. ಸೊ ಇವರು ನಮ್ಮ ಜೊತೆ ಇರೋದು ನಮ್ಮ ಸೌಭಾಗ್ಯವೇ ಸರಿ, ಇವತ್ತಿನ ಸೌಭಾಗ್ಯ ಇದು. ಸೊ ಕುಂಪಾಂಗ್ ಚಾವ್ ನಿಮ್ಮ ಟಾಸ್ಕ್ಗಳು ಮಾಡಿದಂಥದನ್ನ ನೋಡಿದ್ದಾರೆ. ಸೊ ಅವರೇ ಇವತ್ತಿನ ಜಡ್ಜ್. ನಿಮ್ ಯಾರಿಗಾನ ಗೊತ್ತಿತ್ತಾ ಇವರೇ ನಮ್ಮ ಜಡ್ಜ್ ಅಂತ? ಯಾರಿಗೂ ಗೊತ್ತಿರಲಿಲ್ಲ, ಯಾಕಂದ್ರೆ ಅವ್ರು ಯಾರಿಗೂ ಕಾಣಿಸ್ಕೊಳ್ಳಿಲ್ಲ. ಬಟ್ ಎಲ್ಲಾದ್ರೂ ನೋಡ್ತಾ ಇದ್ರು ಅವರು. ಇವತ್ತಿನ ನಿಮ್ಮ ಫೈನಲ್ ಜಡ್ಜ್ಮೆಂಟ್ ನ ಕುಂಪಾಂಗ್ ಚಾಯ್ ಅವ್ರು ಹೇಳ್ತಾರೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಕುಂಪಾಂಗ್ ಚಾಯ್ ಅವ್ರಿಗೆ ಕನ್ನಡ ಹೇಳ್ಕೊಟ್ಟಿದ್ದೀನಿ. ಸೊ ನಾವು ಕನ್ನಡ ಮಾತಾಡದೆ ಅವ್ರಿಗೆ ಅರ್ಥ ಆಗತ್ತೆ ಇವಾಗ. ಸೊ ಕುಂಪಾಂಗ್ ಚಾಯ್ ಅವರೇ, ಇವತ್ತಿನ ಪರ್ಫಾರ್ಮೆನ್ಸ್ ಯಾವ ತರ ಇತ್ತು? ಎವ್ರಿಬಡಿ ಗೋಸ್. ಸೂಪರ್, ಏನ್ರಿ ಅರ್ಥ ಮಾಡ್ಕೊಂಡ್ರು? ಸೊ ಹಿಸ್ ಟೆಲಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಕುಂಪಾಂಗ್ ಚಾಯ್ ಅವರೇ, ಇವತ್ತಿನ ಟಾಸ್ಕ್ ನ ವಿನ್ನರ್ ಯಾರು? ದುಡ್ಡನ್ನ ಕಳ್ಕೊಂಡ್ರೆ ಬೇರೆ ಪ್ರಶ್ನೆ. ಇವತ್ತು ಇಬ್ರು ವಿನ್ ಆಗಿದ್ದೀರಾ. ನೀವು ವಿನ್ ಆಗಿರೋದಕ್ಕೆ ಕುಂಕುಮ್ ಚಾಯ್ ಅವರು ನಿಮ್ಗೇನೋ ಕೊಡ್ತಾ ಇದ್ದಾರೆ. ಐ ಥಿಂಕ್ ಕುಂಕುಮ್ ಚಾಯ್ ಅವರೇ ಕೊಟ್ಬಿಡಿ. ಓಕೆ, ಈಗ ಇವರು ನಮಗೋಸ್ಕರ ಪಾಪ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ತನಕ ಬಂದಿದ್ದಾರೆ.
ಸೊ ನಾವೆಲ್ಲ ಅವ್ರನ್ನ ಬೀಳ್ಕೊಳ್ಳೋಣ, ಥ್ಯಾಂಕ್ ಮಾಡೋಣ. ಥ್ಯಾಂಕ್ಸ್ ಅ ಲಾಟ್, ನೀವು ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಪ್ಲೀಸ್ ಕಮ್.ตัวฉันจะขอรักมัน ಫಾರ್ ದ ಫಸ್ಟ್ ಟೈಮ್ ಇನ್ ಆರ್ ಶೋ 2 ಟೀಮ್ಗಳು ವಿನ್ ಆಗಿದ್ದೀರಾ. ಹೇಗೆ ಅನಿಸ್ತಾ ಇದೆ? ಇಬ್ರು ಗೆದ್ದಿದ್ದೀವಿ ಅನ್ನೋ ಖುಷಿ ಒಂದು, ನಾವು ಒಬ್ರೇ ಗೆಲ್ಲಿಲ್ಲ ಅನ್ನೋ ಬೇಜಾರು ಒಂದು. ಒಬ್ರೇ ಗೆಲ್ಲಿಲ್ಲ ಅನ್ನೋ ಬೇಜಾರೊಂದು. ಯಾಕೋ ಓವರ್ ಆಯ್ತು ಅನ್ನಿಸ್ತಿಲ್ವಾ ನಿಮ್ಗೆ? Okay, ಪಲ್ಲವಿ ನಿಮ್ಗೆ ಅನಿಸ್ತಾ ಇದೆ? ನಿಮ್ ಟೀಮ್ ವಿನ್ ಆಗಿದೆ. ಆಕ್ಚುಲಿ ಅವ್ರ ಕಾನ್ಫಿಡೆನ್ಸ್ ನೋಡಿ ನಮಗೂ ಒಂದ್ ಟೈಮ್ ಅಲ್ಲಿ ಅನ್ನಿಸ್ತು ಟೀಮ್ ಅಲ್ಲಿ ಕಂಪ್ಲೀಟ್ ಆಗಿ ಬಾಡಿ ಬಿಲ್ಡರ್ಸ್ ಇದಾರೆ ಅಂತ. Okay. ಬಟ್ ಒಂಥರ ಖುಷಿ ಆಗ್ತದೆ. ಎಸ್, ನಮ್ಮ ಎಫರ್ಟ್ಸ್ ಅನ್ನು ಕೂಡ ಅವ್ರ ವೇಸ್ಟ್ ಏನೋ ಹೋಗಕ್ ಬಿಡ್ಲಿಲ್ಲ ಅಂತ. ಓಕೆ, ವೆರಿ ಗುಡ್. ಇಲ್ಲಿ ಆಕ್ಚುಲಿ 2 ಬಾಡಿ ಬಿಲ್ಡರ್ ಇದ್ದಾರೆ. ಒನ್ ಇಸ್ ಮಾಧುರಿ ಅಂಡ್ ಒನ್ ಇಸ್ ಪೃಥ್ವಿ. ಲೇಡಿ ಬಾಡಿ ಬಿಲ್ಡರ್, ಬಾಯ್ ಬಾಡಿ ಬಿಲ್ಡರ್. ಜೇಂಟ್ಸ್ ಬಾಡಿ ಬಿಲ್ಡರ್ ಇದ್ದಾರೆ ಇಲ್ಲಿ. ಬಟ್ ಇನ್ನೊಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಟೀಮ್ ಅಲ್ಲಿ ಇವತ್ತು ರಫಿ ಬರ್ಲಿಲ್ಲ. ಮಿಸ್ ಮಾಡ್ಕೋತಾ ಇದ್ದೀರಾ ರಫಿನ? ಬಿಕಾಸ್ ಈ ಕಡೆ ಇಷ್ಟೊಂದು ಜನ ಇದ್ದಾರೆ, ನಿಮ್ಮ ಟೀಮ್ ಅಲ್ಲಿ ರಫಿನೂ ಇಲ್ಲ, ಚೋಪ್ರಾನೂ ಇಲ್ಲ, ನೀವು ಇಷ್ಟೇ ಜನ ಇದ್ದೀರಾ. ಬಟ್ ಆದ್ರೂ ನಾನು ಹೇಳಲೇಬೇಕು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಐ ಥಿಂಕ್ ಯು ಆರ್ ಈಕ್ವಲ್ ಟು ಸಮ್ 10 ಪೀಪಲ್, 10 ಜನಕ್ಕೆ. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಇಬ್ರು ವಿನ್ ಆಗಿದ್ದೀರಾ. ಸೊ ನಿಮಗೆ ಇವತ್ತಿನ ಬಹುಮಾನ ಏನ್ ಸಿಗ್ತಾ ಇದೆ ಅಂತ ಗೊತ್ತಾ? ಓಕೆ, ನಿಮಗೆ ನಮ್ಮ ಕಡೆಯಿಂದ ಇವತ್ತಿನ ಬಹುಮಾನವಾಗಿ ಟವಲ್ ಸಿಗ್ತಾ ಇದೆ. ಫೈನಲಿ ನಿಮಗೆ ನಮ್ಮ ಕಡೆಯಿಂದ ಟವಲ್ ಸಿಗ್ತಾ ಇದೆ. ಸೊ ವಿ ಹ್ಯಾವ್ 7 ಟವಲ್ಸ್. ನಾನು ಆಕ್ಚುಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಕೊಡೋಣ ಅಂತ ಇದ್ದೆ. ಬಟ್ 2 ಟೀಮ್ ವಿನ್ ಆಗಿರೋದ್ರಿಂದ 7 ಟವಲ್ಸ್ ನಾವು ಯಾವ ತರ ಡಿವೈಡ್ ಮಾಡ್ತಾ ಇದೀವಿ ಅಂದ್ರೆ 4 ಈ ಕಡೆ ಕೊಡ್ತಾ ಇದೀವಿ, 3 ಈ ಕಡೆ ಕೊಡ್ತಾ ಇದೀವಿ. ಯಾಕೆಂದ್ರೆ ನೀವು ನನ್ನ ಕೇಳ್ತೀರಾ, ನನಗೆ ಚೆನ್ನಾಗಿ ಗೊತ್ತು, ಬಹಳ ಕ್ವಶನ್ ಮಾಡೋ ಹ್ಯಾಬಿಟ್ ಇದೆ ನಿಮ್ಗೆ. ಈ ಕಡೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ನಿಮ್ ಕಡೆ ಚೋಪ್ರಾ ಮಾಡಿಲ್ಲ, ರಫಿ ಮಾಡಿಲ್ಲ. ಹಾಗಾಗಿ ಬರೀ 3 ಟವಲ್ ಸಿಗ್ತಾರೆ. ಸೊ ಆರ್ ಯು ಹ್ಯಾಪಿ ಆರ್ ವಾಟ್?